ಬೈಪಾಸ್ ರಸ್ತೆಯಲ್ಲಿ ಖದೀಮರ ಕರಾಮತ್ತು. ರಸ್ತೆಯಲ್ಲಿ ನಿಲ್ಲಿಸಿದ್ದ ಟಿಪ್ಪರ್ ಲಾರಿಯ 6 ಚಕ್ರಗಳನ್ನೇ ಬಿಚ್ಚಿಕೊಂಡು ಪರಾರಿಯಾದ ದುಷ್ಕರ್ಮಿಗಳು. ಗೌರಿಬಿದನೂರಿನಲ್ಲಿ ದುಷ್ಕರ್ಮಿಗಳ ಕಾಟ ಮಿತಿ ಮೀರಿದ್ದು ಸಾರ್ವಜನಿಕರು ಮತ್ತು ವಾಹನ ಸವಾರರು ಬೆಚ್ಚಿ ಬೀಳುವಂತಹ ಘಟನೆಯೊಂದು ನಡೆದಿದೆ. ಗೌರಿಬಿದನೂರಿನ ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಬಾರ್ ಮುಂಭಾಗ ನಿಲ್ಲಿಸಲಾಗಿದ್ದ ಟಿಪ್ಪರ್ ಲಾರಿಯೊಂದರ 6 ಚಕ್ರಗಳನ್ನ ಖದೀಮರು ರಾತ್ರೋರಾತ್ರಿ ಬಿಚ್ಚಿಕೊಂಡು ಪರಾರಿಯಾಗಿದ್ದಾರೆ. ದೊಡ್ಡ ಟಿಪ್ಪರ್ ಲಾರಿಯ ಚಕ್ರಗಳನ್ನೇ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಇತ್ತೀಚೆಗೆ ದುಷ್ಕರ್ಮಿಗಳು ಹಾಗೂ ಅಸಂಘಟಿತ ಅಪರಾಧಿಗಳ ಕಾಟ ಹೆಚ್ಚಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆ ದಿನನಿತ್ಯ 100 ವಾಹನಗಳು ಸಂಚರಿಸುವ ಈ ರಸ್ತೆಯ ತೇಜಸ್ ಬಾರ್ ಮುಂಭಾಗದಲ್ಲಿ ಕಳ್ಳರ ಕರಾಮತ್ತು ಅನಾವರಣಗೊಂಡಿದೆ. ಇಲ್ಲಿ ನಿಲ್ಲಿಸಲಾಗಿದ್ದ ಟಿಪ್ಪರ್ ಲಾರಿಯನ್ನ ಗುರಿಯಾಗಿಸಿಕೊಂಡ ಖದೀಮರು ಅದರ 6 ಚಕ್ರಗಳಲ್ಲಿ ಸಂಪೂರ್ಣವಾಗಿ ಬಿಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಈ ಸ್ಥಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಂಡ ಪೋಖರಿಗಳ ಹಾಗೂ ದುಷ್ಕರ್ಮಿಗಳ ಹಾವಳಿ ಹೆಚ್ಚಾಗಿದ್ದು ರಾತ್ರಿ ವೇಳೆ ಓಡಾಡಲು ಸಾರ್ವಜನಿಕರು ಭಯಪಡುವಂತಾಗಿದೆ. ಧೈರ್ಯವಾಗಿ ರಸ್ತೆ ಬದಿ ವಾಹನಗಳನ್ನ ನಿಲ್ಲಿಸಲು ಸಾಧ್ಯವಾಗದ ಪರಿಸ್ಥಿತಿ ಇದೆ. ಈ ಕೂಡಲೇ ನಮ್ಮ ಗೌರಿಬಿದನೂರು ಟೌನ್ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಈ ಕೃತ್ಯ ಎಸಗಿದ ದುಷ್ಕರ್ಮಿಗಳನ್ನ ಶೀಘ್ರವೇ ಬಂಧಿಸಿ ತಕ್ಕ ಶಿಕ್ಷೆ ವಿಧಿಸಬೇಕಿದೆ. ಸಾರ್ವಜನಿಕರಿಗೆ ಧೈರ್ಯ ಹಾಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ತಿದ್ದೇವೆ. ವರದಿ ನಿಜ. ರಾತ್ರಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ವಿ. 2 ಗಂಟೆ 3 ಗಂಟೆ ಮಿಡ್ಲಲ್ಲಿ 6 ಟೈರ್ ಕರೆಕ್ಟಾಗಿ 6 ಟೈರ್ನ ಬಿಚ್ಚಾಕವ್ರೆ. ಬಿಚ್ಚಿಬಿಟ್ಟು ಕ್ಯಾಮ್ರಾಗೆ ಸಿಗಾಕೊಂಡವರು ಅವ್ರು ಯಾರು ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು. ಯಾವಾಗ ಗಾಡಿ ನಿಲ್ಸಿದೆ? ಯಾವಾಗ? ಸಾಯಂಕಾಲ ನಿಲ್ಲಿಸಿ ಹೋಗಿರೋದು. ಇದು ಘಟನೆ ನಡೆದಿರೋದು ಯಾವಾಗ? ಒಂದು ಗಂಟೆಯಿಂದ 2-2:30 ಮಿಡ್ಲಲ್ಲೇ ಆಗಿರೋದು ಇದು. ನೀವು ನೋಡ್ಕೊಂಡಿದ್ದು? ಬೆಳಿಗ್ಗೆ ಸರ್ 6 ಗಂಟೆಗೆ. ಎಷ್ಟು ವೆಹಿಕಲ್ ಬಿಟ್ಟಿದ್ರು ಸರ್ ಇಲ್ಲಿ? 4 ಗಾಡಿ ಇತ್ತು. 4 ಗಾಡಿ. ಟಿಪ್ಪರು, ಒಂದು JCB, ಒಂದು ಟ್ಯಾಕ್ಟ್ರಿ ಇತ್ತು. ಅದರಲ್ಲಿ ಟೋಟಲ್ ಎಷ್ಟು ಹೋಗಿದೆ ಸರ್? 6 ಟೈರ್ ಹೋಗಿದೆ. 6 ಟೈರ್ ಹೋಗಿದೆ. ಸರಿ ಸರ್. ಏನಾದರೂ ನಿಮ್ಗೆ ಏನಾದರೂ ಯಾರಾದ್ರ ಮೇಲೆ ಅನುಮಾನ ಏನಾದರೂ ಹಂಗಿದೆಯಾ? ಇಲ್ವಾ? ಬಾರಲ್ಲಿ ಎಣ್ಣೆ ತೊಗೊಂಡು ಬಂದು ಇಲ್ಲಿ ಹೊಡೆಯೋದು ಜಾಸ್ತಿ ಸರ್. ಬಾರಲ್ಲಿ ಎಣ್ಣೆ ಫೀಲ್ಡಲ್ಲ ಈ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹೊಡ್ಕೊಂಡು ಇಲ್ಲೇ ಕೂತಿರ್ತಾರೆ 24 ಗಂಟೆನೂ. ಅದೊಂದು ಇದು ಮಾಡ್ಕೊಡಿ ಸರ್. ಬಾರ್ ಮುಂದೆ ಇದೆ, ಬಾರ್ ಮುಂದೆಗಡೆ ಇದೆ. ಅದರಿಂದ ಅಲ್ಲಿ ಕುಡಿದಿರೋ ಬಂದು ಇಲ್ಲಿ ಈ ಫೀಲ್ಡ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಖಾಲಿ ಜಾಗದಲ್ಲೆಲ್ಲ ಕುತ್ಕೊಂಡ್ರೆ ಯಾರು ಅಂತ ಗೊತ್ತಾಗ್ಬೋದು. ಯಾರು ಅಂತ ಮಾಡ್ಕೊಂಡು ಯಾರ ಮೇಲೆ ಅನುಮಾನ ಪಡೋದಿಲ್ಲ. ಇಲ್ಲಿ ಬಂದು ಕುಡಿತಾರೆ. ಇಲ್ಲಿ ಬಂದು ಕುಡಿತಾ ಇರ್ತಾರೆ ಈ ಜಾಗದಲ್ಲಿ ಖಾಲಿ ಜಾಗ ಅಂತ ಹೇಳ್ಬಿಟ್ಟು. ಯಾರಿಗಂತ ಹೇಳ್ತಾರೆ, ಕುಡಿಯೋರ ಹತ್ರ ಹೋಗಿ ನಾವೇನು ಮಾತಾಡೋಕ್ಕಾಗುತ್ತೆ ಅವ್ರ ಹತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.